ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಮಧುಸೂದನ್. ರಂಗೋಲಿಯನ್ನು ದೇವತೆಗಳನ್ನು ಆಹ್ವಾನಿಸೋದಕ್ಕೆ ಮತ್ತು ದೇವತೆಗಳನ್ನು ಸ್ವಾಗತಿಸುವಾಗ ಒಂದು ನಿರ್ದಿಷ್ಟ ಸ್ಥಳವನ್ನು ಪವಿತ್ರಗೊಳಿಸುವುದಕ್ಕೆ ಬಳಸುವಂಥ ಒಂದು ಅದ್ಭುತವಾದಂಥ ಕಲೆ ರಂಗ ನೀ ಒಲಿ ಇತಿ ರಂಗೋಲಿ ಅಂತ ಹೆಳವನಕಟ್ಟೆ ಗಿರಿಯಮ್ಮ ಅವರು ತಮ್ಮ ಕಾವ್ಯದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲಿ ರಂಗೋಲಿ ಇರುತ್ತೆ ಅಲ್ಲಿ ಭಗವಂತ ಇರ್ತಾನೆ ಅನ್ನೋವಂಥ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಈ ರಂಗೋಲಿಯಲ್ಲೂ ಸಾವಿರಾರು ಬಗೆಯ ವೈವಿಧ್ಯತೆಗಳಿದೆ. ಬಹಳಷ್ಟು ಜನರಿಗೆ ರಂಗೋಲಿಯ ಈ ವೈವಿಧ್ಯತೆಯ ಪರಿಚಯ ಇಲ್ಲ ಅಂತ ನನಗನ್ನಿಸ್ತು. ಹೀಗಾಗಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆ ವೈವಿಧ್ಯತೆಗಳನ್ನು ಪರಿಚಯ ಮಾಡಿಸ್ಬೇಕು ಅಂತ ನನಗಾಸೆ. ಅಂದರೆ ಪ್ರತಿ ದಿವಸ ನಾವು ಬಾಗಿಲಿಗೆ ಹಾಕುವ ರಂಗೋಲಿಯಿಂದ ಹಿಡಿದು ಹಬ್ಬದ ದಿನಗಳಲ್ಲಿ ಯಾವ ರಂಗೋಲಿ ಹಾಕಬೇಕು, ಮನೆಯಲ್ಲಿ ಶುಭ ಸಮಾರಂಭ ಆದಾಗ ಯಾವ ರಂಗೋಲಿ ಹಾಕಬೇಕು, ಹೀಗೆ ಸಾವಿರಾರು ಬಗೆಯ ರಂಗೋಲಿಯ ವೈವಿಧ್ಯತೆಗಳಿದೆ. ಆ ಎಲ್ಲ ವೈವಿಧ್ಯತೆಗಳನ್ನು ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಇವತ್ತಿನಿಂದ ನಿಮಗೆ ಒಂದಷ್ಟು ಸಂಚಿಕೆಗಳಲ್ಲಿ ಬೆಂಗಳೂರಿನ ಹಿರಿಯ ರಂಗೋಲಿ ಕಲಾವಿದರಾದಂಥ ಶ್ರೀಮತಿ ಶಶಿಕಲಾ ಅವರು ಬಹಳಷ್ಟು ಬಗೆಯ ರಂಗೋಲಿಗಳನ್ನು ನಿಮಗೆ ಹೇಳ್ಕೊಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀಮತಿ ಶಶಿಕಲಾ ಅವರು ನಿಮಗೆ ಯಾವ ರಂಗೋಲಿಯನ್ನು ಹೇಳ್ಕೊಡ್ತಾರೆ ನೋಡೋಣ ಬನ್ನಿ. ನಮಸ್ಕಾರ, ನಾನು ಶಶಿಕಲಾ ನಾಗರಾಜನ್ ಅಂತ. ಇಲ್ಲೇ ಮೂಲತಃ ಬೆಂಗಳೂರಿನವಳೆ ನಾನು. ಆಮೇಲೆ ಒಂದು 37 ವರ್ಷಗಳ ಕಾಲ ಬೆಂಗಳೂರು ಚಂದನ ವಾಹಿನಿಯಲ್ಲಿ ನಾನು ಹಿರಿಯ ನಕ್ಷೆಗಾರಿಣಿ ಅಂದರೆ ಡ್ರಾಫ್ಟ್ಸ್ಮನ್ ಆಗಿ ಸೇವೆ ಸಲ್ಲಿಸಿದೆ. ಈಗ 3 ವರ್ಷದಿಂದ ರಿಟೈರ್ ಆಗಿದ್ದೀನಿ. ಜೊತೆಯಲ್ಲಿ ನನ್ನ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂತಂದರೆ ಪ್ರಮುಖವಾಗಿ ರಂಗೋಲಿ ಹಾಕೋದು. ರಂಗೋಲಿ ಹಾಕೋದು ಅಂದರೆ ಸುಮ್ಮನೆ ಯಾವುದೋ ರೀತಿಯಲ್ಲಿ ಏನೋ ಎಲ್ಲೋ ಹಾಕೋದಲ್ಲ. ಮನೆ ಮುಂದೆ ಒಂದು ರಂಗೋಲಿ ಹಾಕೋದಾದರೆ ಅದಕ್ಕೊಂದು ರೀತಿ ನೀತಿ ಎಲ್ಲ ಇದೆ. ಅದು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ರಂಗೋಲಿ ಹಾಕಬೇಕು, ಹಾಕಿ ದೇವ್ರನ್ನ ಸ್ವಾಗತಿಸಬೇಕು ಅನ್ನೋದು ನಮ್ಮ ರಂಗೋಲಿ ಹಾಕೋದರ ಮೂಲ ಉದ್ದೇಶ ಅಂತ ಹಿರಿಯರು ಮಾಡಿರೋದು. ಓಕೆ, ನಾವು ಅಂದರೆ ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಅವ್ರವ್ರದ್ದೇ ಆದ ಕಾರ್ಯ ಗೌರವಗಳ ಒತ್ತಡದ ನಡುವೆ ರಾತ್ರಿಯೇ ನೀರು ಹಾಕ್ಬಿಡ್ತಾರೆ, ರಾತ್ರಿಯೇ ರಂಗೋಲಿ ಹಾಕ್ಬಿಡ್ತಾರೆ. ಯಾಕೆಂದರೆ ಬೆಳಗ್ಗೆ ಅವರು ಆಫೀಸ್ಗಳಿಗೆ ಹೋಗಬೇಕಾಗತ್ತೆ, ಅವ್ರ ಕಾರ್ಯಗೌರವಗಳ ಒತ್ತಡ ಅಷ್ಟೇ. ಆ್ಯಂಡ್ ಕೆಲವರು ಬಹುಶಃ ಸ್ವಲ್ಪ ಸೋಮಾರ್ತನ ಬೆಳೆಸ್ಕೊಂಡು ಬೆಳಗ್ಗೆ ಯಾರು ಬೇಗ ಹೇಳ್ತಾರೆ ಅನ್ನೋದಿದೆ. ಆದರೆ ಮನೆ ಮುಂದೆ ರಂಗೋಲಿ ಹಾಕೋದು ಅಂತಂದರೆ ಬೆಳಗಿನ ಜಾವ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ರಂಗೋಲಿ ಹಾಕಬೇಕು. ಆವಾಗ ಸೂರ್ಯ ಕಿರಣಗಳು ರಂಗೋಲಿ ಮೇಲೆ ಬಿದ್ದು ಭಗವಂತನನ್ನು ಸ್ವಾಗತಿಸಬೇಕು. ಸೂರ್ಯನೇ ನಮ್ಮ ಭಗವಂತ ಅಲ್ವಾ, ಭಗವಾನ್ ದೇವರಲ್ವಾ, ಅವ್ರನ್ನೆಲ್ಲ ನಾವು ದೇವರು ಅಂತ ಕಾಣ್ತೀವಿ. ಬೆಳಕು ನಮ್ಮ ಮನೆ ಮುಂದೆ ಬೆಳಕು ಬಿದ್ದರೆ ಅದು ನಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ನಮ್ಮ ಮನೆಯಲ್ಲೂ ಅಷ್ಟೇ ವಾಸ್ತು ಪ್ರಕಾರ ಅಡುಗೆ ಮನೆ ಇರಬೇಕು, ವಾಸ್ತು ಪ್ರಕಾರ ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಅಡುಗೆ ಮನೆ ಇರಬೇಕು ಅಂತ, ಅಡುಗೆ ಮನೆ ಅದು ಆಗ್ನೇಯದಲ್ಲಿ ಇರಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಸೂರ್ಯೋದಯ ಆದಮೇಲೆ ಸೂರ್ಯನ ಕಿರಣಗಳು ಮನೆ ಮುಂದೆ ಅಡುಗೆ ಮಾಡೋ ಸ್ಥಳದಲ್ಲಿ ಬೀಳಬೇಕು. ಆವಾಗ ಬೆಳಕಿರುತ್ತೆ, ಆವಾಗ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಅನ್ನೋ ಕಾರಣದಿಂದ ಆಗ್ನೇಯದಲ್ಲೇ ಇದು ಅಡುಗೆ ಮನೆ ಇರಬೇಕು ಅಂತಾರೆ. ಯಾಕೆ ಬೆಳಗ್ಗೆ ದೇವ್ರ ದೀಪ ಹಚ್ಚಬೇಕು ಮನೆಯಲ್ಲಿ ಅನ್ನೋದು, ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಬೇಕು ಅನ್ನೋದು, ಅವೆಲ್ಲನೂ ಹಿರಿಯರು ನಮಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದಲೇ ಎಲ್ಲ ಹೇಳ್ಕೊಂಡು ಬಂದಿರೋದು. ಆದರೆ ನಾವು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಿದ್ದೀವಿ ಅದನ್ನೆಲ್ಲ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಹಿರಿಯರೇನೋ ಹೇಳ್ತಾರೆ, ನಮ್ಗವೆಲ್ಲ ಬೇಡ, ನಮ್ಗವೆಲ್ಲ ಆಗಲ್ಲ ಅನ್ನೋದೆಲ್ಲ ಬೇಡ. ಸ್ವಲ್ಪ ಮಟ್ಟಿಗೆ ಹಿರಿಯರು ಹೇಳೋದನ್ನ ಸ್ವಲ್ಪ ನಾವು ಕೇಳಿದ್ರೆ ನಮ್ಮ ಆರೋಗ್ಯಗಳು, ನಮ್ಮ ಜೀವನ ಶೈಲಿಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಇದು. ರಂಗೋಲಿ ರಂಗ ಹಾಸಿದವಲ್ಲಿ ಅಂತ ನಮಗೆ ನಾನು ಹಾಕಿದ ರಂಗೋಲಿಗೆ ಒಬ್ಬರು ಅರಳುಮಲ್ಲಿಗೆ ಪಾರ್ಥಸಾರಥಿ ಅನ್ನೋರು ಅವರು ನನಗೆ ಒಂದು ಇದು ಕೊಟ್ಟರು. ಯಾವುದೋ ಒಂದು ಸಮಾವೇಶದಲ್ಲಿ ನಾನು ಹಾಕಿದ ರಂಗೋಲಿನ ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿಬಿಟ್ಟು ಹೇಳಿದರು, ಇದು ರಂಗ ಹಾಸಿದವಲ್ಲಿ ಅಂತ. ಸೊ ನಮ್ಮ ರಂಗವಲ್ಲಿನಲ್ಲಿ ದೇವರು ಅಲ್ಲಿರ್ತಾನೆ ಅನ್ನೋದನ್ನು ಅದು ಒಂದು ಸಾಬೀತಾಗತ್ತೆ. ಅವಾಗ ಅಷ್ಟು
ಅಷ್ಟು ಒಳ್ಳೆ ಕಲೆ ಅದು ತುಂಬ ಪ್ರಾಚೀನವಾದ ಕಲೆ. ಆಮೇಲೆ ಈಗೀಗ ಎಲ್ಲರೂ ಎಲ್ಲ ಥರ ರಂಗೋಲಿನೂ ಹಾಕ್ತಾರೆ, ಪೋರ್ಟ್ರೇಟ್ಸ್ ಹಾಕ್ತಾರೆ, ಭಾಳ ಚೆನ್ನಾಗಿ ಹಾಕ್ತಾರೆ. ಅದಕ್ಕೊಂದು ದೈವಿಕವಾದ ಕಲೆ ಇದೆ. ಅದನ್ನು ನಾವು ಅಳವಡಿಸ್ಕೊಂಡು ಯಾವುದೇ ಶುಭ ಸಮಾರಂಭಗಳಾಗಲಿ, ಈ ನಮ್ಮ ಮದುವೆ ಆಗಲಿ, ಮುಂಜಿ ಆಗಲಿ, ಮನೆಯಲ್ಲಿ ಒಂದು ಹಬ್ಬ ಹರಿದಿನ ಆದರೆ ಆ ರಂಗೋಲಿ ಕೊಡೋವಂಥ ಕಳೆ ನೀವು ಇನ್ನೇನೇ ಮಾಡಿದ್ರು, ಏನೇ ಒಡವೆ ಹಾಕ್ಕೊಂಡ್ರು, ಏನೇ ರೇಷ್ಮೆ ಸೀರೆ ಉಟ್ಕೊಂಡ್ರು ಬರಲ್ಲ. ಅದಂತೂ ಅಕ್ಷರಶಃ ಪಾಲಿಸಬೇಕಾದ್ದು. ನಾವು ಹಿಂದೂ ಸನಾತನ ಧರ್ಮದಲ್ಲಿ ಅದೆಲ್ಲ ಪಾಲಿಸಬೇಕು ಅನ್ನೋದು ಬಂದಿದೆ. ಸೊ ನಾನು ರಂಗೋಲಿನ ತುಂಬ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನಾನು ಬಹುಶಃ ಒಂದು 2-3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನಗೆ ನಮ್ಮಮ್ಮ ಪ್ರೋತ್ಸಾಹ ಮಾಡಿದ್ರು, ಹೇಳಿಕೊಟ್ರು ನನಗೆ ಅಮ್ಮ. ಅವರು ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಭಾಳ ಚೆನ್ನಾಗಿ ಎಳೆಗಳು ಬಿಡಿಸ್ತಾಯಿದ್ರು. ನನಗೆ ಅದು ಸ್ವಲ್ಪ ಬಹುಶಃ ರಕ್ತಗತವಾಗಿ ಒಂಚೂರು ಬಂದಿರಬಹುದು. ಅದೇನಾಯಿತು, ನಾನು ಅದನ್ನು ಸ್ವಲ್ಪ ಡೆವಲಪ್ ಮಾಡಿಕೊಂಡೆ. ಏಕೆಂದರೆ ಮನೆಯಲ್ಲಿ ನನಗೆ ಎಲ್ಲ ಭಾಳ ಪ್ರೋತ್ಸಾಹ ಇರೋದರಿಂದ ನಾನು ಡೆವಲಪ್ ಮಾಡಿಕೊಂಡೆ. ಮತ್ತು ಸಭೆ ಸಮಾರಂಭಗಳು ಎಲ್ಲಿ ಹೋದ್ರೂ ನನಗೆ ಯಾರೇ ನನಗೆ ಸಿಕ್ಕಿದ್ರೂ ರಂಗೋಲಿ ಶಶಿ ಅಂತ ಹೇಳ್ತಾರೆ ನನಗೆ. ಆ ರಂಗೋಲಿ ಅನ್ನೋದು ನನ್ನ ಜೀವನದಲ್ಲಿ ಎಷ್ಟು ಹಾಸೊಕ್ಕಾಗಿದೆ ಅಂತಂದರೆ, ನಾನು ಯಾವಾಗಲೂ ರಂಗೋಲಿ ಹಾಕೋದ್ರ ಬಗ್ಗೆನೇ ಕನಸು ಕಾಣ್ತಾ ಇರ್ತೀನಿ. ಎಷ್ಟು ಅಂತಂದರೆ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕೋದು, ಮತ್ತು ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿರ್ತೀನಿ. ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿದಾಗ ನಮ್ಮ ಮನೆ ಮುಂದೆ ಸುಮಾರು ಜನ ನೋಡ್ಕೊಂಡು ಹೋಗ್ತಾರೆ, ನಿಂತು ನೋಡ್ಕೊಂಡು ಹೋಗ್ತಾರೆ ರಂಗೋಲಿನ. ಆವಾಗ ನನ್ನ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ನಂದು ಏನಂದರೆ ಮುಕ್ತ ಹಸ್ತದಲ್ಲಿ ನಾನು ಸುಮಾರು ವಿನ್ಯಾಸಗಳು ಮಾಡ್ತೀನಿ. ಆಮೇಲೆ ನನ್ನದೇ ಆದ ಒಂದು ಕಂಡುಹಿಡಿದಿರೋದು ಏನು ಅಂತಂದರೆ, ತರಕಾರಿಗಳಲ್ಲಿ, ಹೂಗಳಲ್ಲಿ ಹಾಕೋ ರಂಗೋಲಿಗಳು. ನಾನು ಸಾಕಷ್ಟು ಮಾಡಿದ್ದೀನಿ. ಸಾಕಷ್ಟು ಮದುವೆನಲ್ಲಿ ಈ ಭೂಮ ಅಂತ ಇರುತ್ತಲ್ಲ, ಹರಿಭೂಮ ಅಂತಿರುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಹರಿಭೂಮ ಅಂತಿರುತ್ತೆ. ಮದುವೆ ಆದ ಗಂಡು ಹೆಣ್ಣು ಅವರು ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳ್ತಾರೆ. ಆ ಲಕ್ಷ್ಮೀನಾರಾಯಣನಿಗೆ ಮೊದಲು ಭೋಜನನ ನಾವು ದೀಪಗಳಿಟ್ಟು ಅಲಂಕಾರ ಮಾಡಿ ಅವ್ರನ್ನ ಭೋಜನಕ್ಕೆ ಕೂಡಿಸೋದು ಅಂತಿದೆ. ಅದರಲ್ಲಿ ನಾನೇ ಕಂಡು ಹಿಡಿದ ಒಂದು ರಂಗೋಲಿ ಅಂತಂದರೆ ತರಕಾರಿಗಳಲ್ಲಿ ರಂಗೋಲಿ. ಅದು ಬಹಳ ಪ್ರಚಲಿತವಾಗಿದೆ ಇತ್ತೀಚೆಗೆ. ಸುಮಾರು ಬಹುಶಃ ನಾನು ಹೇಳಬೇಕು ಅಂತಂದರೆ ಒಂದು 250-300 ಮದುವೆಗಳಿಗೆ ಮಾಡಿದ್ದೀನಿ. ಆಮೇಲೆ ಮುಂದೆ ಸ್ವಾಗತದ ರಂಗೋಲಿನ ಕೆಲವರು ಕೇಳ್ತಾರೆ ನನಗೆ ಹೂವಿನಲ್ಲಿ ಹಾಕ್ಕೊಡಿ ಅಂತ. ಸೊ ಹೂವಿನಲ್ಲೂ ಹಾಕಿದ್ದೀನಿ. ಆಮೇಲೆ ಹಾಗೆ ಮುಕ್ತ ಹಸ್ತದಲ್ಲಿ ಸುಮಾರು ರಂಗೋಲಿಗಳು ಬರುತ್ತೆ, ನನಗೆ ಹಾಕಿದ್ದೀನಿ. ಹಾಗೆಯೇ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಿರೋದು ನಮ್ಮ ಸಂಸಾರದವರು, ಪರ್ಟಿಕ್ಯುಲರ್ಲಿ ನನ್ನ ಪತಿದೇವರು ಮತ್ತು ನನ್ನ ಮಗಳು, ನಮ್ಮ ತಾಯಿ, ಅವರೆಲ್ಲರೂ ಅಷ್ಟೇ. ಎಲ್ಲರೂ ನನ್ನನ್ನು ರಂಗೋಲಿ ಶಶಿ ಬಂದರು ಅಂತಾರೆ. ನಾನೇ ಧನ್ಯಳು. ಅದನ್ನು ತಿಳ್ಕೊಳ್ಳೋದಕ್ಕಾಗಲಿ, ಅದನ್ನು ಕೇಳೋಕ್ಕಾಗಲಿ ನಾನೇ ತುಂಬ ಧನ್ಯಳು. ಆಮೇಲೆ ಚಿಕ್ಕ ವಯಸ್ಸಿನಿಂದ ನಾನು ರಂಗೋಲಿ ಹಾಕಿದೆ. ಐ ಆಮ್ ದಿ ಯಂಗೆಸ್ಟ್ ಪಾರ್ಟಿಸಿಪೆಂಟ್ ಅಂತ ನನಗೆ ಹೆಸರು ಕೊಟ್ಟರು. ಯಾಕೆ ಅಂದರೆ ಅಲ್ಲಿ ವಿಮೆನ್ಸ್ ಪೀಸ್ ಲೀಗ್ ಶಾಲೆಯಲ್ಲಿ ನಾನು ಓದಿದ್ದು. ಅಲ್ಲಿ ಏನಾಯಿತು, 6ನೇ ಕ್ಲಾಸಿಂದ ಈಚೆಗೆ ರಂಗೋಲಿ ಸ್ಪರ್ಧೆ ಮಾಡೋರು. 6ನೇ ಕ್ಲಾಸಿಂದ ಈಚೆಗೆ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಮಾಡೋರು. ನಾನು ಗಲಾಟೆ ಮಾಡಿದೆ, ನಾನು ಹಾಕ್ತೀನಿ ರಂಗೋಲಿ ಅಂತ. ಆವಾಗ ನನಗೆ ಪ್ರೋತ್ಸಾಹದಾಯಕವಾಗಿ ಒಂದು ಸಮಾಧಾನಕಾರ ಬಹುಮಾನ ಕೊಟ್ಟರು. ಅದು ನನಗೆ ಎಷ್ಟು ಬೆಂತಡ್ದಂಗೆ ಆಯಿತು ಅಂತಂದರೆ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದೆ. ವಿವಿಧ ರಂಗೋಲಿಗಳು, ವಿವಿಧ ಸ್ಪರ್ಧೆಗಳಲ್ಲಿ ನಾನು ನಮ್ಮ ಸ್ಕೂಲಿಂದ ಪ್ರತಿನಿಧಿಸ್ತಾ ಇದ್ದೆ. ವಿಮೆನ್ಸ್ ಪೀಸ್ ಲೀಗ್ ಶಾಲೆಯಿಂದ ಸುಮಾರು ರಂಗೋಲಿ ಸ್ಪರ್ಧೆಗಳಿಗೆ ಪ್ರತಿನಿಧಿಸ್ತಾ ಇದ್ದೆ. ಆಮೇಲೆ ನಾನು ಬೇಸಿಕಲಿ ನಂದು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ. ಅಲ್ಲಿ ಕಾಲೇಜಲ್ಲಿ ಅಲ್ಲೂ ಅಷ್ಟೇ ನಮ್ಮದು ಡಿಪ್ಲೊಮೊ ಕೋರ್ಸ್ ಶುರು ಆಗಿದ್ದ ತಕ್ಷಣ ಅಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು. ಆವಾಗ ನಮ್ಮ ಲೆಕ್ಚರರ್ ವಿಜಯ್ ಪ್ರಸಾದ್ ಅಂತ, ಅವರು ಯಾರಿದು ರಂಗೋಲಿ ಹಾಕಿದ್ದು, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು, ಅವ್ರನ್ನ ಕರೀರಿ, ನಾನು ಮಾತಾಡಿಸ್ಬೇಕು ಅಂದರು. ಸೊ ದಟ್ ವಾಸ್ ಅ ಫಸ್ಟ್. ಇದು ನನಗೆ ತುಂಬ ಗೌರವ ಸಿಕ್ಕಿದ್ದು ನನ್ನ ಪಾಲಿಟೆಕ್ನಿಕ್ ಕಾಲೇಜಲ್ಲಿ. ಹಾಗೆ ಮುಂದುವರ್ಕೊಂಡು ಹೋಯಿತು. ಮನೆಯಲ್ಲಿ ನನ್ನ ಮದುವೆ ಆದಮೇಲೆ ಹಬ್ಬ ಹರಿದಿನಗಳಲ್ಲಿ ರಂಗೋಲಿ ಹಾಕೋಕ್ಕಾಗಲಿ, ಮತ್ತು ಎಲ್ಲ ಖುಷಿಯಾಗಿ ರಂಗೋಲಿ ಹಾಕ್ಕೊಂಡು ಸಂಗೀತ ಹಾಡಿಕೊಂಡು ದೇವ್ರ ನಾಮಗಳು ಹಾಡಿಕೊಂಡು ಹಬ್ಬಗಳು ಮಾಡೋದು. ಆಮೇಲೆ ತಕ್ಕಮಟ್ಟಿಗೆ ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಹಬ್ಬಗಳು ಮಾಡೋದು ನಮಗೆ ಒಂದು ಪದ್ಧತಿಯಾಗಿ ಬಂದುಬಿಟ್ಟಿದೆ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಇದುವರೆಗೂ ಪಟಾಕಿ ಹಚ್ಚಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ದೀಪನ ಮನೆಯಲ್ಲಿ ಸುತ್ತಮುತ್ತ ಮತ್ತು ಹೊರಗಡೆ ಎಲ್ಲ ಅಲಂಕಾರ ಮಾಡಿ
ರಂಗೋಲಿ ಹಾಕಿ ಅದ್ರ ಸುತ್ತ ದೀಪ ಇಟ್ಟು ಬೇರೆ ದೀಪಗಳೆಲ್ಲ ವಿದ್ಯುತ್ ದೀಪಗಳೆಲ್ಲ ಆರಿಸ್ಬಿಟ್ಟು ನಾವು ಖುಷಿ ಪಡುವಂಥ ಸಂಪ್ರದಾಯ ನಮ್ಮ ಮನೆಯಲ್ಲಿ. ಅದು ಒಂಥರ ತುಂಬ ಖುಷಿ ಕೊಡೋ ವಿಷಯ. ಆಮೇಲೆ ಏನು ಇವ್ರ ಮನೇಲಿ ದೀಪ ಆರಿಸ್ಬಿಟ್ಟಿದೆ ಅಂತಾರೆ, ಅವಾಗೆಲ್ಲ ಬನ್ನಿ ಬನ್ನಿ ನೋಡಿ ನಮ್ಮ ರಂಗೋಲಿನ ಅಂತ ಕರೆದ್ರೆ ಎಲ್ಲರೂ ಖುಷಿ ಪಡ್ತಾರೆ ಅದನ್ನು, ಯಾರ ಮನೇಲೂ ಇಲ್ಲ ಅಂತ. ಹಂಗೆ ಒಬ್ಬಳು ನನ್ನ ಮಗಳ ಫ್ರೆಂಡು ನಮ್ಮ ಮನೇಲಿದ್ಲು, ಮಾನಸ ಅಂತ. ಅವಳೇನು ಅಂದರೆ ಅವಳು ನೀವೇ ನನಗೆ ಇನ್ಸ್ಪಿರೇಷನ್ ಆಂಟಿ ಅಂತ ಅಂದ್ಬಿಟ್ಟು, ಇವಾಗ ಅವಳಿಗೆ ಮದುವೆ ಆಗಿ ಒಳ್ಳೆ ಸದ್ಗೃಹಿಣಿ ಅವಳು ಮನೆಯಲ್ಲಿ. ಅವಳು ದಿನಾಗಲೂ ದೀಪಾವಳಿ ದಿನ ಹೊರಗಡೆ ರಂಗೋಲಿ ಹಾಕಿ ಅವಳು ಎಲ್ಲರನ್ನೂ ಆಕರ್ಷಿಸ್ತಾ ಇದ್ದಾಳೆ. ಅವಳಿಗೆ ಒಳ್ಳೆ ಕೈ ಇದೆ, ಚೆನ್ನಾಗಿ ರಂಗೋಲಿ ಹಾಕ್ತಾಳೆ. ಅಂದರೆ ಅವಳೇನು ಹೇಳೋದು, ನನಗಿದು ಐಡಿಯಾನೇ ಇರಲಿಲ್ಲ, ನೀವೇ ನನಗೆ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಅದು ಒಂಥರ ಭಾಳ ಖುಷಿ ಕೊಡೋ ವಿಷಯ. ಅವಳು ಪ್ರತಿ ದೀಪಾವಳಿನಲ್ಲಿ ನಂಗೆ ಫೋಟೋ ಕಳಿಸ್ತಾಳೆ, ಆಂಟಿ ನಾನು ಹಾಕಿದ್ದು ರಂಗೋಲಿ ಅಂತ. ಸೊ ನನ್ನ ರಂಗೋಲಿಗೆ ಇಷ್ಟು ಒಂದು ಮರ್ಯಾದೆ ಗೌರವ ಎಲ್ಲ ಸಿಕ್ಕಿದೆ ಅಂತಂದರೆ ಅದಕ್ಕೆ ಎಲ್ಲರ ಪ್ರೋತ್ಸಾಹನೇ ಕಾರಣ. ಮತ್ತು ಮೇಯ್ನಾಗಿ ರಂಗೋಲಿ ಹಾಕೋದು, ಸುಮಾರು ಜನ ಹೇಳಿದ್ರು, ನೀವು ರಂಗೋಲಿ ಹಾಕ್ತೀರಾ ಮೇಡಮ್, ನಿಮಗೆ ಏನೋ ಹಾರ್ಟ್ ಅಟ್ಯಾಕ್ ಅದೇನೋ ಆಗಲ್ಲ ಬಿಡಿ ಅಂತ ಹೇಳಿದ್ರು. ಅದು ಯಾಕೆ ಅಂದರೆ ನಮಗಿಲ್ಲಿ ರಂಗೋಲಿಗೆ ಕೈ ಹಿಂಗೆ ಆಡಿಸ್ತೀವಲ್ಲ, ಅದು ನಮ್ಮ ನರ್ವ್ಸ್ಗೆಲ್ಲ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಿಮ್ಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಲ್ಲ ಬಿಡಿ ಮೇಡಮ್, ನಿಮ್ಗೆ ರಂಗೋಲಿ ಹಾಕ್ತಿರಲ್ಲ ಅಂತಂದರು. ಸೊ ವೈಜ್ಞಾನಿಕವಾಗಿ ಕೂಡ ರಂಗೋಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಮತ್ತು ಇನ್ನೊಂದೇನು ಅಂತ ನನಗನ್ಸಿದ್ದು ಅಂತಂದರೆ, ರಂಗೋಲಿ ಹಾಕಬೇಕಾದ್ರೆ ಏಕಾಗ್ರತೆ ಬರುತ್ತೆ. ಸೊ ಇವತ್ತಿಂದ ಮಂತ್ರಾಲಯ ಯತಿವರ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಎಪಿಸೋಡ್ಸು ಮಾಡೋಣ ಅಂತ ಅವರು ಬಂದಿದ್ದಾರೆ, ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮಧುಸೂದನ್ ಅವರು. ಹಾಗಾಗಿ ಪ್ರತಿ ಎಪಿಸೋಡ್ನಲ್ಲೂ ವಿಧ ವಿಧವಾದ ರಂಗೋಲಿಗಳನ್ನ ಹೆಂಗೆ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತಾ, ನಾನು ಹಾಕಿ ತೋರಿಸ್ತಾ ನೀವುಗಳು ಕಲ್ತ್ಕೋಬೋದು, ಖಂಡಿತವಾಗ್ಲೂ ನೀವು ಕಲ್ತ್ಕೋಬೋದು. ಇದ್ರದ್ದು ಒಂದೇ ಉದ್ದೇಶ ಅಂತಂದರೆ, ಎಲ್ಲರ ಮನೆಯಲ್ಲೂ ಎಲ್ಲ ಹೆಣ್ಣುಮಕ್ಕಳು ರಂಗೋಲಿಗಳನ್ನ ಕಲಿತು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಲಿ ಅನ್ನೋದೇ ನನ್ನ ಮೂಲ ಉದ್ದೇಶ. ಇದು ಒಂದು ಕಲೆ ಪರಿಚಯ ಅಷ್ಟೆ. ಇದು ನನ್ನ ಅನ್ನೋದಕ್ಕಿಂತಲೂ ಒಂದು ಕಲೆಯ ಪರಿಚಯ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಇನ್ನೂ ಬೆಳಿಬೇಕು ಅನ್ನೋದು ನನ್ನ ಮಹದಾಸೆ ಇದೆ. ಹಾಗೆ ನನ್ನ ಆಸೆಗೆ ಒತ್ತು ಕೊಟ್ಟವರು ಗೆಳೆಯ ಮಧುಸೂದನ್ ಅವರು, ಅವರಿಗೂ ಸಹ ನಮಸ್ಕಾರಗಳನ್ನ ಹೇಳ್ತಾ, ನಾನಿನ್ನು ಬರೋ ಎಪಿಸೋಡ್ಗಳಲ್ಲಿ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ರಂಗೋಲಿಗಳನ್ನ ಹಾಕಿ ನಿಮಗೆ ಪ್ರಾತ್ಯಕ್ಷಿಕೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕಲ್ತ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಮನೆಯಲ್ಲೂ ಸುಖ ಸಂತೋಷ ತುಂಬಲಿ ಅನ್ನೋದು ನನ್ನ ಮುಖ್ಯ ಉದ್ದೇಶ. ಇನ್ನು ಒಂದು ರಂಗೋಲಿ ಪ್ರಾತ್ಯಕ್ಷಿಕೆಯನ್ನು ಒಂದು 10 ನಿಮಿಷದ ಕಾಲ ನಾನು ನೋಡಿಸ್ತೀನಿ ನಿಮಗೆ. ನಮಸ್ಕಾರ. ಇವಾಗ ಇದು ಯಾಕೆ ಈ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ರಂಗೋಲಿಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ ಬಿಳಿ ರಂಗೋಲಿ ತುಂಬ ಎತ್ತು ಕಾಣುತ್ತೆ ಅನ್ನೋ ಒಂದು ಉದ್ದೇಶ. ಇವಾಗ ನೋಡಿ, ನಮ್ಮ ಮನೇಲಿ ಇಲ್ಲಿ ಮೊಸೈಕ್ ಫ್ಲೋರಿಂಗಲ್ಲಿ ನಾನು ಬಿಳಿ ರಂಗೋಲಿ ಹಾಕಿದ್ರೆ ಬಹುಶಃ ಅಷ್ಟೊಂದು ಚೆನ್ನಾಗಿ ಕಾಣಲಿಕ್ಕಿಲ್ಲ. ಹಾಗಾಗಿ ಇದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೀನಿ. ಇದು ನೀಲಿ ಸ್ವಲ್ಪ ನನ್ನ ಪ್ರಿಯವಾದ ಬಣ್ಣ, ಹಾಗಾಗಿ ನೀಲಿ ಕಲರು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಮುಕ್ತ ಹಸ್ತದ ರಂಗವಲ್ಲಿನ ಪ್ರಾರಂಭ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನನಗೆ ಸ್ವಲ್ಪ ಗಣಪತಿ, ಓಂಕಾರ, ಆಮೇಲೆ ಕಮಲದ ಹೂವು, ತಾವರೆ ಹೂವು ಇವೆಲ್ಲ ನನಗೆ ಪ್ರಿಯವಾದ, ಮತ್ತು ನವಿಲು ಇವೆಲ್ಲ ನನಗೆ ಪ್ರಿಯವಾದ ಡಿಸೈನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಲಕ್ಷ್ಮೀ ಕೂತಿರೋ ಕಮಲದ ಹೂವನ್ನ ನಾನು ಕಮಲದ ಹೂವಿನಿಂದ ಶುರು ಮಾಡಿ ಮುಕ್ತ ಹಸ್ತದ ರಂಗೋಲಿ ನಾನು ಹೆಂಗೆ ಜಸ್ಟ್ ನೋಡೋಣ, ಹೆಂಗೆ ಹಾಕ್ಬೋದು, ಹೆಂಗೆ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ನಾನು ರಂಗೋಲಿಯನ್ನು ಸುಮ್ಮನೆ ಒಂದು ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಶುರು ಮಾಡ್ತೀನಿ. ಓಕೆ. ಇದು ನೋಡಿ, ನೀಲಿ ಬ್ಯಾಕ್ಗ್ರೌಂಡಲ್ಲಿ
ಇದು ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ ರಂಗೋಲಿ, ಹಾಗಾಗಿ ನಾನು ನೀಲಿ ಬ್ಯಾಕ್ಗ್ರೌಂಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಿಳಿದು ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಇದನ್ನ ನಾನು ಸಾಕಷ್ಟು ಈ ವಿನ್ಯಾಸನ ಸಾಕಷ್ಟು ಕುಸರಿ ಕೆಲಸ ಮಾಡ್ತೀನಿ ಇವಾಗ. ಇದಕ್ಕೆಲ್ಲ ನೋಡ್ತಾ ಇರಿ, ಇದಕ್ಕೆಲ್ಲ ಒಂದು ಸ್ವಲ್ಪ ಕುಸರಿ ಕೆಲಸ ಮಾಡ್ತೀನಿ. ಚುಕ್ಕೆಗಳಿಟ್ಟರೆ ಬ್ರೈಟ್ ಆಗುತ್ತೆ ರಂಗೋಲಿ. ಇದು ಸುಮ್ಮನೆ ಹಿಂಗೆ ಓಕೆ. ಇದು ಲೈಟಾಗಿ ತಗೊಂಡು ಲೈಟಾಗಿ ಇದು ಇಷ್ಟೇ ಮಾಡಬೇಕು. ಒಂಥರ ಈ ಶೇಡಿಂಗ್ ಎಲ್ಲ ಕೊಟ್ಟರೆ ಸ್ವಲ್ಪ ಒಂಥರ 3D ಎಫೆಕ್ಟ್ ಬರುತ್ತೆ ರಂಗೋಲಿಗೆ ಅನ್ನೋ ಒಂದು ನಾನು ಹಾಕೋ ರಂಗೋಲಿಗಳಲ್ಲಿ ಇದು ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತೀನಿ ಇದಕ್ಕೆ. ನೋಡಿ ಈ ಥರ ಓಕೆ. ಇವಾಗ ಇದಕ್ಕೆ ಸ್ವಲ್ಪ ಕುಸರಿ ಕೆಲಸ ಮಾಡೋಣ ಚೆನ್ನಾಗಿ. ಈ ಥರ ಹೆಂಗೆ ಬೇಕಾದರೂ ಮಾಡ್ಬೋದು. ನೀವು ಅದನ್ನು ತಗೋತೀರಾ, ಎಷ್ಟು ಏಕಾಗ್ರತೆಯಿಂದ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಈ ಥರ ಸುಮ್ಮನೆ ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಬೇಸಿಕಲಿ ಒಂಚೂರು ಡ್ರಾಯಿಂಗ್ ಗೊತ್ತಿದ್ದರೆ ತುಂಬ ಚೆನ್ನಾಗಿ ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಚುಕ್ಕೆಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಯಾವುದೇ ರಂಗೋಲಿನ ಚುಕ್ಕೆಗಳಿದ್ದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ನೋಡಿ ಇಲ್ಲೊಂದು ಸ್ವಲ್ಪ ಜಾಗ ಜಾಸ್ತಿ ಇದೆ, ಹಾಗಾಗಿ ದೊಡ್ಡ ಒಂದು ರೌಂಡ್ ರಂಗೋಲಿನಲ್ಲಿ ಸ್ವಲ್ಪ ತಿಕ್ಕಾಗಿ ತಗೊಂಡು ಮಾಡ್ಬೋದು. ಬಿಳಿದು ಔಟ್ಲೈನ್ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಹೇಗೆ ಬ್ರೈಟಾಗಿ ಮಾಡ್ಬೋದು ಅಂತಂದರೆ, ನಿಮ್ಮ ಕಲ್ಪನೆಯ ಪ್ರಕಾರ ಬರೀ ವೈಟ್ ಇದ್ದರೆ ಸುಮಾರಾಗಿರುತ್ತೆ. ಹಾಗಾಗಿ ಅದಕ್ಕೆ ಸೂಟ್ ಆಗುವಂಥ ಒಂದು ಡಾರ್ಕ್ ಕಲರಲ್ಲಿ ನೀವು ಈ ಥರ ಗುಂಡಕ್ಕೂ ಮಾಡ್ಬೋದು, ಬೇರೆ ಡಿಸೈನು ಮಾಡ್ಬೋದು. ಮುಂದಿನ ನಾನು ರಂಗೋಲಿಗಳಲ್ಲಿ ಯಾವ ಡಿಸೈನ್ ಮಾಡ್ಬೋದು ಅಂತಲೂ ನಾನು ತೋರಿಸ್ತೀನಿ. ಇವಾಗ ಈ ರಂಗೋಲಿಗೆ ಕೆಳಗಡೆ ಡಿಸೈನ್ ಮಾಡ್ಕೊಂಡು ಹೋಗ್ತೀನಿ, ಇದನ್ನು ಕೆಳಗಡೆ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ.
ನಾನು ಯಾಕೆ ಈ ಕಲರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಮೊಸೈಕ್ ಫ್ಲೋರಿಂಗಲ್ಲಿ ಬರೀ ವೈಟ್ ಹಾಕಿದ್ರೆ ಕಾಣಲ್ಲ ಅಷ್ಟು, ಹಾಗಾಗಿ ಈ ಒಂದು ಕಲರ್ನ ಆಯ್ಕೆ ಮಾಡಿಕೊಂಡು ನಾನು ಅದನ್ನು ಕೆಳಗಡೆ ಡಿಸೈನ್ ಮಾಡ್ಕೊಂಡು ಹೋಗ್ತೀನಿ ಕೆಳಗಡೆ. ಮತ್ತು ಇದು ಸುತ್ತ ಹೆಂಗೆ ಬರುತ್ತೆ ಅಂತ ನೋಡ್ತಾಯಿರಿ. ಇದಕ್ಕೆ ಅಲಂಕಾರಾರ್ಥವಾಗಿ ಮಧ್ಯ ಒಂದು ಬಿಳಿ ಚುಕ್ಕೆಗಳು ಮತ್ತು ಲೈನ್ಗಳಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಆವಾಗ ಬಿಳಿದು ನಮ್ಮ ರಂಗೋಲಿಗೂ ಅಡ್ಡ ಬರಲ್ಲ, ಮತ್ತು ಡಿಸೈನು ಚೆನ್ನಾಗಿ ಕಾಣುತ್ತೆ. ಆ ಕಲರು ಬ್ರೈಟ್ ಆಗುತ್ತೆ, ಒಂದೊಂದು ಕಲರು ಬ್ರೈಟ್ ಆಗುತ್ತೆ. ಇವಾಗ ಬಿಳಿ ಆಗಲಿ ಕೆಂಪಾಗಲಿ ಇದೆಲ್ಲ ಬ್ರೈಟಾಗಿ ಕಾಣುತ್ತೆ. ಆ ಡಿಸೈನ್ಗೆ ಒಂಥರ ಇದು ಗೋಪುರದ ಫಿನಿಶ್ ಕೊಡ್ತಾಯಿದ್ದೀನಿ. ಗೋಪುರನೋ ಕಲಶನೋ ನಿಮ್ಮ ಭಾವನೆಗೆ ಬಿಟ್ಟಿದ್ದು. ಇದು ಎರಡೂ ಡಿಸೈನು ಜಾಯಿನ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಸುಮ್ಮನೆ ಒಂದು ಡಿಸೈನ್ ಮಾಡಿಕೊಂಡು ಜಾಯಿನ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಪ್ರಾರಂಭಿಕವಾಗಿ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದರಲ್ಲಿ ಏನು ಅಂದರೆ ಒಂದು ಬ್ಯಾಕ್ಗ್ರೌಂಡು ತುಂಬ ಮುಖ್ಯವಾದ್ದು. ಬ್ಯಾಕ್ಗ್ರೌಂಡು ನಾನು ನೀಲಿ ಕಲರ್ ಯೂಸ್ ಮಾಡಿದ್ದೀನಿ. ಯಾಕೆ ನನಗೆ ಅಂದರೆ ಪ್ರಿಯವಾದ ಕಲರು ಬಣ್ಣ ನೀಲಿ, ಹಾಗಾಗಿ ಅದನ್ನು ನೀಲಿ ಯೂಸ್ ಮಾಡಿದ್ದೀನಿ. ಅದ್ರ ಮೇಲೆ ಬಿಳಿ ಗೆರೆಗಳು ಭಾಳ ಬ್ರೈಟಾಗಿ ಕಾಣುತ್ತೆ ಅಂತ ನನಗನ್ಸಿದ್ದು ನಾನು ಹಾಕಿದ್ದೀನಿ. ಆದರೆ ನಿಮಗೆ ನೀವು ಯಾರು ಬೇಕೋ ಯಾವ ಕಲರ್ ಬೇಕೋ ನಿಮ್ಮ ಪ್ರಿಯವಾದ ಬಣ್ಣನ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಕೆಂಪು ಇಷ್ಟ ಇರುತ್ತೆ, ಕೆಲವ್ರಿಗೆ ಹಸಿರು ಇಷ್ಟ ಇರುತ್ತೆ. ಅಂದರೆ ಆ ವೈಟು ರಂಗೋಲಿ ಎಳೆಗಳು ತುಂಬ ಇದಾಗಿ ಕಾಣಬೇಕು, ಇಂಪಾರ್ಟೆಂಟ್ ಅದು ವೈಟ್ ಎಳೆಗಳು. ಆ ಎಳೆಗಳು ಕಾಣೋ ಅಂಥ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಕಲರ್ನ. ಮತ್ತು ಈ ವಿನ್ಯಾಸನೂ ಅಷ್ಟೇ ಇದೇ ಥರ ಹಾಕಬೇಕು ಅಂತಿಲ್ಲ, ನಿಮ್ಗೆ ಇನ್ನೂ ಚೆನ್ನಾಗಿ ಬರ್ಬೋದು ನಿಮ್ಮ ಕೈನಲ್ಲಿ. ಸೊ ಅದನ್ನು ನೀವು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಕೋತಾ ಹೋಗ್ಬೋದು. ಮತ್ತು ಈ ರಂಗೋಲಿನ ನಾನು ದೇವ್ರ ಮುಂದೆನೂ ಹಾಕ್ತೀನಿ. ಮತ್ತು ಯಾವುದಾದ್ರೂ ಈ ಕಾರ್ಯಕ್ರಮಗಳಲ್ಲಿ ಜ್ಯೋತಿಜ್ವಲನೆ ಕಾರ್ಯಕ್ರಮಗಳಿರುತ್ತಲ್ಲ, ಇನಾಗ್ರೇಷನ್ ಅಂತಾರಲ್ಲ, ಆ ಒಂದು ಕಾರ್ಯಕ್ರಮದಲ್ಲೂ ಮುಂದೆ ಹಾಕ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ರಂಗೋಲಿ ಯಾರಾದರೂ ತುಳಿದ್ಬಿಟ್ರೆ ಅನ್ನೋದಿರುತ್ತೆ, ಅದು ತುಳಿಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಮುಂದೆ ಸ್ವಲ್ಪ ಜಾಗ ಬಿಟ್ಟು ಹಾಕಿ ಹಿಂದೆ ದೀಪ ಇಡ್ತೀವಿ. ಆ ಹಿಂದೆ ದೀಪ ಇಟ್ಟು ಅದ್ರ ಹಿಂದೆ ಗಣ್ಯರೆಲ್ಲ ನಿಂತ್ಕೊಂಡು ದೀಪ ಹಚ್ತಾರೆ. ಆವಾಗ ರಂಗೋಲಿಗೂ ಪ್ರಾಬ್ಲಮ್ ಆಗಲ್ಲ, ದೀಪ ಹಚ್ಚಕ್ಕೂ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ರಂಗೋಲಿನೂ ಪೂರ್ತಿ ಕಾಣುತ್ತೆ, ಪೂರ್ತಿ ಇರುತ್ತೆ, ಯಾವುದೂ ಕೆಡಲ್ಲ. ಹಾಗಾಗಿ ಈ ಥರ ರಂಗೋಲಿನ ಹೀಗೆ ಹಾಕ್ಬೋದು. ನೀವು ದೇವ್ರ ಮುಂದೆ ಭಕ್ತಿಪೂರ್ವಕವಾಗಿ ಯಾವುದು ಹಾಕಿದ್ರೂ ಒಂದು ದೇವರು ಸ್ವೀಕರಿಸ್ತಾನೆ. ಹಾಗಾಗಿ ಈ ಥರ ಒಂದು ರಂಗೋಲಿ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಾಮೆಂಟ್ಸ್ ಎಲ್ಲ ನಾನು ನೋಡಿಬಿಟ್ಟು ನಿಮಗೇನಾದರೂ ಒಂದು ಅವಶ್ಯಕತೆ ಇದ್ದರೆ ಬೇರೆ ಯಾವುದನ್ನ ಈ ಥರ ತೋರಿಸಿ ಅಂತಂದರೆ ಖಂಡಿತವಾಗ್ಲೂ ನಾನು ತೋರ್ಸೋಕ್ಕೆ ರೆಡಿ ಇದ್ದೀನಿ ರಂಗೋಲಿಗಳನ್ನು. ಹಾಗೆ ಇದು ಪ್ರಾರಂಭಿಕವಾದ ರಂಗೋಲಿ ನಾನು ಹಾಕಿರೋದು. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ವಿಶೇಷವಾದ ರಂಗೋಲಿಗಳನ್ನ ಹಾಕಿ ತೋರಿಸ್ತೀನಿ. ಸೊ ದಯವಿಟ್ಟು ಮಂತ್ರಾಲಯ ಯತಿವರ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು
ಆ್ಯಕ್ಟಿವ್ ಆಗಿರಿ ನಮ್ಮ ಚಾನಲ್ನಲ್ಲಿ. ಮುಂದಿನ ಎಪಿಸೋಡ್ಸಲ್ಲಿ ಇನ್ನೂ ವಿಶೇಷವಾದ ರಂಗೋಲಿಗಳನ್ನು ಹಾಕಿ ಬಹುಶಃ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ನಾನು ಪ್ರಯತ್ನ ಪಡ್ತೀನಿ ಎಲ್ಲ ಇನ್ನೂ ವಿಶೇಷವಾದ ರಂಗೋಲಿಗಳು. ನಾನು ಪೋರ್ಟ್ರೇಟ್ಸ್ ಹಾಕ್ತೀನಿ, ದೇವ್ರದ್ದು ರಂಗೋಲಿಗಳ ಹಾಕ್ತೀನಿ. ಅದನ್ನೆಲ್ಲ ನಿಮ್ಗೆ ಒಂದೊಂದೇ ನಾನು ಅನಾವರಣ ಆಗುತ್ತೆ. ನನ್ನ ರಂಗೋಲಿ ಎಲ್ಲರೂ ಪ್ರತಿ ಎಪಿಸೋಡಲ್ಲೂ ಒಂದೊಂದು ಅನಾವರಣ ಆಗ್ತಾ ಇರುತ್ತೆ. ಎಲ್ಲರೂ ನೋಡ್ತಾ ಇರಿ ಚಾನಲು. ಹೀಗೆ ಅವರು ಹಲವಾರು ನಮ್ಮ ಮಧುಸೂದನ್ ಅವರು ಹಲವಾರು ವಿಷಯಗಳಲ್ಲಿ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ಯುವ ಕಲಾವಿದರನ್ನು ಪ್ರೋತ್ಸಾಹಿಸಿ, ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.